ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಈ ಮಾಹಿತಿನ ಎಲ್ಲರಿಗೂ ಮಕರ ರಾಶಿಯವರಿಗೆ ಶೇರ್ ಮಾಡಿ. ಮಕರ ರಾಶಿಯವರೇ, 2026 ನಿಮಗೆ ಏನು ಕೊಡಲಿದೆ ಗೊತ್ತಾ? ನೀವು ಇಷ್ಟು ವರ್ಷಗಳಿಂದ ಕಾಯ್ತಾ ಬಂದಿದ್ದ ಒಂದು ದೊಡ್ಡ ಬ್ರೇಕ್, ಒಂದು ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಬೆಳಕು ಇದೀಗ ನಿಮ್ಮ ಜೀವನದ ಬಾಗಿಲಿಗೆ ಬಂದು ನಿಲ್ಲಲಿದೆ ಸ್ನೇಹಿತರೆ. ಆದರೆ ಆ ಅವಕಾಶ ನಿಮ್ಮ ಕೈ ತಪ್ಪಬಹುದು. ನೀವು ಈ ಒಂದು ಅದೃಷ್ಟ ಸಂಖ್ಯೆಯ ಶಕ್ತಿಯನ್ನು ಅರಿಯದೆ ಇದ್ದರೆ, ಹೌದು, 6ರಲ್ಲಿ ಮಕರ ರಾಶಿಗೆ ಒಂದೇ ಒಂದು ಸಂಖ್ಯೆ ನಿಮ್ಮ ಬದುಕನ್ನೇ ತಿರುಗಿಸುತ್ತೆ. ಮಕರ ರಾಶಿಯವರೇ, ನಿಮ್ಮ ಬಗ್ಗೆ ಒಂದು ಸತ್ಯ ಹೇಳಬೇಕಂದ್ರೆ, ಈ ಜಗತ್ತು ಬಹಳ ಕಡಿಮೆ ಜನರನ್ನು ಮಾತ್ರ ಅರ್ಥ ಮಾಡಿಕೊಳ್ಳುತ್ತದೆ. ಆ ಪಟ್ಟಿಯಲ್ಲಿ ನೀವು ಮಾತಿಗಿಂತ ಕೆಲಸ ಮಾಡುವವರು ಬಾಕಿ. ಜನ ನಾನೇನೋ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ, ಆದರೆ ನೀವು ಹೇಳೋದಿಲ್ಲ, ಮಾಡಿ ತೋರಿಸ್ತೀರಾ. ನಿಮ್ಮ ಜೀವನದಲ್ಲಿ ಒಂದು ಗುರಿ ನಿಗದಿ ಆಯಿತು ಅಂದರೆ ಎದುರಲ್ಲೇ ಪರ್ವತ ನಿಂತು ಕೂಡ ಇವನ ಹಾದಿನ ನಾನು ಹೋಗ್ತೀನಿ ಅಂತ ಹೇಳ್ತೀರಾ. ಒಂದೇ ಉಸಿರಲ್ಲಿ ಮುಂದೆ ನಡೆದು ಬಿಡ್ತೀರಾ. ಈ ಜಗತ್ತು ನಿಮ್ಮ ಶಕ್ತಿಯನ್ನು ನೋಡುತ್ತದೆ ಸ್ನೇಹಿತರೆ, ಆದರೆ ನಿಮ್ಮ ಕಷ್ಟಗಳನ್ನು ನೋಡೋದಿಲ್ಲ. ನೀವು ಮನಸ್ಸು ಬಿಚ್ಚಿ ಹೇಳೋದಿಲ್ಲ, ಆದರೆ ನೀವು ಎಷ್ಟು ನೋವು ನುಂಗಿದ್ದೀರಾ ಆ ದೇವರು ಮಾತ್ರ ನೋಡ್ತಾನೆ. ಮಕರ ರಾಶಿಯವರ ಹೃದಯ ತುಂಬ ದೊಡ್ಡದು, ಆದರೆ ಅದನ್ನು ನೀವು ಯಾರಿಗೂ ತೋರಿಸಲ್ಲ. ನಿಮ್ಮ ಭಾವನೆಗಳನ್ನು ಒಳಗೆ ಕಟ್ಟಿ ಹಾಕಿಕೊಂಡು ನಾನೇ ನಿಭಾಯಿಸ್ತೀನಿ ಅಂತ ನಿವ್ವಳ ಶಾಂತಿಗಾಗಿ ನಡೆದುಕೊಳ್ಳುವವರು. ಗಂಟೆಗಟ್ಟಲೆ ದುಡಿದರೂ ಯಾರಿಗೂ ತಲೆ ತಗ್ಗಿಸದೆ ಒಬ್ಬರೇ ಹೊಣೆ ಹೊತ್ತು ಬದುಕುವ ಶಕ್ತಿ. ಆದರೆ ಮಕರ ರಾಶಿಯವರ ವಿಶೇಷತೆ, ನಿಮ್ಮಂಥ ಮಾನಸಿಕ ಬಲವನ್ನು ನೇಚರ್ ತಾನೇ ಒಂದು ಸಂಖ್ಯೆಯ ಜೊತೆ ಜೋಡಿಸಿದೆ. ಅದೇ ಇದು ಅದೃಷ್ಟ ಸಂಖ್ಯೆ 4 ಸಂಖ್ಯೆ. 4 ಎಂದರೆ ಸ್ಥಿರತೆ, ಶಿಸ್ತು, ನೆಲೆಗೆ ಸಿಕ್ಕಂತೆ ನಿಂತಿರುವ ಬಲ ಮತ್ತು ಗುರಿ ಸಾಧನೆಗಾಗಿ ಕಲ್ಲನ್ನೇ ಕಚ್ಚುವ ಮಟ್ಟದಲ್ಲಿ ನಿಯಮ ನಿಮ್ಮ ಬದುಕಿಗೆ ಸರಿಯಾಗಿ ಸೂಟಾಗುವ ನಂಬರ್ ಇದೆ. 2026 ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಖ್ಯೆ 4 ಬಂದಾಗ ನೀವು ಈಗಲೂ ಊಹಿಸಲಾರದ ಬಾಗಿಲು ತೆರೆಯುವ ಸಮಯ ಬರುತ್ತದೆ. ಇನ್ನು ನಿಮ್ಮ ಮುಂದೆ ಏನು ನಡೆಯಲಿದೆ 2026ರಲ್ಲಿ? ಈ ಸಂಖ್ಯೆ ನಿಮಗೇನು ಕೊಡಲಿದೆ? ನಿಮ್ಮ ಕರ್ಮ, ನಿಮ್ಮ ಹೋರಾಟ, ನಿಮ್ಮ ಕನಸು ಎಲ್ಲಿ ಕನೆಕ್ಟ್ ಆಗುತ್ತಿದೆ? ಸಂಪೂರ್ಣ ವಿವರ ತಿಳಿಯೋದಕ್ಕೆ ಈ ವಿಡಿಯೋ ಅಂತ್ಯದವರೆಗೂ ಕೊನೆಯವರೆಗೂ ವೀಕ್ಷಿಸಿ. ಯಾಕಂದರೆ ಈ ಮಾಹಿತಿ ನಿಮ್ಮ ಜೀವನ ಬದಲಾಯಿಸಬಹುದು. ಮಕರ ರಾಶಿಯವರೇ, ನಿಮ್ಮ ಜೀವನವನ್ನು ದೂರದಿಂದ ನೋಡಿದರೆ ಒಂದು ವಿಷಯ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ನೀವು ಯಾವ ಕೆಲಸವನ್ನೇ ಮಾಡಿದರೂ ಆ ಬೇರು ಬಲವಾಗಿಯೇ ಇರಬೇಕು ಎಂಬ ದೃಢ ನಂಬಿಕೆ. ಆ ನಂಬಿಕೆಗೆ ಯೂನಿವರ್ಸ್ ಒಂದು ಸಂಖ್ಯೆಯನ್ನು ಜೋಡಿಸಿದೆ. ಅದೇ ಸಂಖ್ಯೆ 4 4. ಏಕೆ ಅಂತ ಕೇಳ್ತೀರಾ? ಸಂಖ್ಯೆ 4 ಎಂದರೆ ಶುದ್ಧ ಸ್ಥಿರತೆ, ನಿರ್ಲೋಭ, ಶಿಸ್ತು, ಹಾಳಾಗದ ತಾಳ್ಮೆ ಮತ್ತು ಗುರಿಯ ಕಡೆ ನಿಧಾನವಾಗಿ ಆದರೆ ಶಾಶ್ವತವಾಗಿ ನಡೆಯುವ ಪ್ರಗತಿ. ಇದು ಬೇರೆ ಸಂಖ್ಯೆ ಅಲ್ಲ, ನಿಮ್ಮ ಪರ್ಸ್ನಾಲಿಟಿಗೆ ಮಿರರ್ ಇದ್ದಂಗೆ. ಮಕರ ರಾಶಿಯವರು ಎಲ್ಲರಂತೆ ದುಡ್ಡಿನ ಹಿಂದೆ ಓಡುವವರಲ್ಲ, ಆದರೆ ಒಮ್ಮೆ ಹೆಜ್ಜೆ ಹಾಕಿದರೆ ಅದೇ ಹೆಜ್ಜೆ ಫೌಂಡೇಶನ್ ಆಗಿ ಭವಿಷ್ಯ ಕಟ್ಟುತ್ತಾ ಹೋಗುತ್ತದೆ. ಈ ಕಾರಣಕ್ಕೆ ಸಂಖ್ಯೆ 4 ನಿಮಗೆ ಒಂದು ಬಲವಾದ ಬೇರು, ಒಂದು ಅಡ್ಡಿ ಬಿಲ್ಲು, ಒಂದು ಮೃದುವಾದ ಆದರೆ ಅಚಲವಾದ ಒಳಗಿನ ಶಕ್ತಿ. 2026ರಲ್ಲಿ ಈ ಸಂಖ್ಯೆ ನಿಮ್ಮ ಜೀವನಕ್ಕೆ ಬರೋದಲ್ಲ, ನಿಮ್ಮ ಜೀವನ ಬದಲಾಗಬೇಕಾದ ಸಮಯಕ್ಕೆ ಬರುತ್ತಿದೆ. ಮತ್ತು 4ನೇ ಸಂಖ್ಯೆಯ ಶಕ್ತಿ 2026ರಲ್ಲಿ ನಿಮಗೆ 3 ದೊಡ್ಡ ಬಾಗಿಲುಗಳನ್ನು ತೆರೆಯಲಿದೆ. ಉದ್ಯೋಗ, ಪ್ರಗತಿ ನಿಮ್ಮ ಬದುಕಿನ ದೊಡ್ಡ ಮೆಟ್ಟಿಲು. 2026ರಲ್ಲಿ ನೀವು ಪದೋನ್ನತಿ ಪಡೆದರೂ, ಹೊಸ ಉದ್ಯೋಗ ಸಿಕ್ಕರು ಅಥವಾ ನಿಮ್ಮ ವ್ಯವಹಾರಕ್ಕೆ ದೃಢತೆ ಬಂದರೂ ಅದು ಯಾದೃಚ್ಛಿಕವಾಗಿರುವುದಿಲ್ಲ, ಅದು ಶಾಶ್ವತವಾಗಿ. ವಿಶ್ವದ ಶಕ್ತಿ ನಿಮ್ಮನ್ನು ಮೇಲಕ್ಕೆತ್ತಲು ತೀವ್ರವಾಗಿ ಒತ್ತಾಯಿಸುತ್ತದೆ. ಮುಂದೆ ಬರುತ್ತಿರುವ ತಿಂಗಳುಗಳಲ್ಲಿ ನಿಮ್ಮ ಪರಿಶ್ರಮಕ್ಕೆ ಮಾನ್ಯತೆ ಸಿಗುತ್ತದೆ ಸ್ನೇಹಿತರೆ. ಇಲ್ಲಿವರೆಗೆ ಯಾರು ಗಮನಿಸದಿದ್ದರೂ ನಿರಾಶೆಯಾಗಬೇಡಿ. 2026ರಲ್ಲಿ ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. ನಿಮ್ಮ ಪ್ರತಿಭೆಗೆ ಕಾಣುವಿಕೆ, ನಿಮ್ಮ ಪ್ರತಿಭೆಗೆ ಹೆಚ್ಚು ಬೆಲೆ ಸಿಗುತ್ತದೆ. ಹಣದ ಸ್ಥಿರತೆ, ಮನಸ್ಸಿಗೆ ಶಾಂತಿ, ಬದುಕಿಗೆ ನೆಲೆ. ಕಳೆದ 2-3 ವರ್ಷಗಳಲ್ಲಿ ಹಣದ ವಿಷಯದಲ್ಲಿ ಒತ್ತಡ ಹೆಚ್ಚಾಗಿರಬಹುದು, ಕಳೆದ ತಪ್ಪು ನಿರ್ಧಾರಗಳ ಭಾರವೂ ಇರಬಹುದು. ಆದರೆ ಸಂಖ್ಯೆ 4 2026ರಲ್ಲಿ ನಿಮ್ಮ ಜೀವನಕ್ಕೆ ಸಮತೋಲನ ಮತ್ತು ನೆಮ್ಮದಿ ತರುತ್ತದೆ. ಸಾಲಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ಹಣದ ಸಂಗ್ರಹ ಸೇವಿಂಗ್ಸ್ ಹೆಚ್ಚಾಗುತ್ತದೆ ಮತ್ತು ದೀರ್ಘಕಾಲದ ಹೂಡಿಕೆಗಳು ನಿಮ್ಮ ಪಾಲಿಗೆ ಸ್ಪಷ್ಟವಾದ ಲಾಭ ತರುತ್ತದೆ. ಮತ್ತು
ಒಂದು ದಿನದಲ್ಲಿ ಆಗುವುದಿಲ್ಲ, ಆದರೆ ನಿಧಾನವಾಗಿ ತಾಳ್ಮೆಯಿಂದ ಸ್ಥಿರವಾಗಿ ನಿಮ್ಮ ಖಾತೆಯೊಳಗೆ ಬೆಳಕು ಹರಡುತ್ತದೆ. ಸಂಬಂಧಗಳ ಸಮತೋಲನ ಮನೆಗೂ ಮನಸ್ಸಿಗೂ ನೆಮ್ಮದಿ ತರುತ್ತದೆ. ಮಕರ ರಾಶಿಯವರು ಹೊಟ್ಟೆಯಲ್ಲಿ ಬೆಂಕಿ ಇದ್ದರೂ ಮುಗುಳ್ನಗು ಹಾಕಿ ಬದುಕುವವರು ಮತ್ತು ತಮ್ಮ ನೋವನ್ನು ಒಳಗೆ ಮೌನವಾಗಿ ಹೊತ್ತುಕೊಂಡು ನಡೆಯುವವರು. 2026ರಲ್ಲಿ ಸಂಖ್ಯೆ 4ರ ಸ್ಪಂದನ ನಿಮ್ಮ ಮನಸ್ಸನ್ನು ಮೃದುವಾಗಿಸುತ್ತದೆ. ನೀವು ಪ್ರೀತಿಯನ್ನು ಹೇಳಲು ಆರಂಭಿಸುತ್ತೀರಾ. ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ. ಇದು ನಿಮಗಾಗಿ ಒಂದು ಶುದ್ಧ ಮನೋದೈಹಿಕ ಗುಣಮುಖದ ವರ್ಷ. ಭಾವನೆಗಳಿಗೆ ದಾರಿ ಸಿಗುವ ವರ್ಷ. ಇದಕ್ಕೆಲ್ಲ ಕಾರಣವೇನು ಗೊತ್ತಾ? ಸಂಖ್ಯೆ 4. ಮಕರ ರಾಶಿಗೆ ಒಂದು ಅತೃಣೀಯ ದೈವಿಕ ಬೆಂಬಲ, ಒಂದು ಆಕಾಶದ ರಕ್ಷಣಾ ಶಕ್ತಿ. 2026ರಲ್ಲಿ ಕಂಪನ ನಿಮಗೆ ಒಂದೇ ಒಂದು ಸಂದೇಶ ಕಳುಹಿಸುತ್ತಿದೆ. ನೀನು ನಿಲ್ಲಬೇಡ, ಮುಂದುವರಿಯಬೇಕು. ನೀನು ನಿಲ್ಲಬೇಡ, ಒಂದು ಸಂದೇಶ. ಮುಂದುವರಿಯಲು ನಿನಗೆ ಬೇಕಾದದ್ದು ಬರುತ್ತದೆ. ಈ ಬಾರಿ ಬರುವಷ್ಟರಲ್ಲಿ ಬಂದು ನಿಂತುಕೊಳ್ಳುತ್ತದೆ. 2026ರಲ್ಲಿ ಮಕರ ರಾಶಿಯವರ ಸಂಖ್ಯೆ 4ರ ಸ್ಪಂದನವನ್ನು ಹಿಡಿದರೆ ಈ ವರ್ಷದ ಶಕ್ತಿ ನಿಮ್ಮ ಬದುಕಿನಲ್ಲಿ ಈ ರೀತಿಯ ಅನಿರೀಕ್ಷಿತ ಅವಕಾಶಗಳನ್ನು ತಂದುಕೊಡುತ್ತದೆ. ಅಪ್ರತೀಕ್ಷಿತ ಉದ್ಯೋಗ ಅವಕಾಶ. ನೀವು ಅರ್ಜಿ ಹಾಕದೇ ಇದ್ದರೂ ಒಳ್ಳೆಯ ಅವಕಾಶವೇ ನಿಮ್ಮನ್ನು ಹುಡುಕಿ ಬರುತ್ತದೆ. ಅಪರಿಚಿತ ವ್ಯಕ್ತಿಯಿಂದ ಆರ್ಥಿಕ ನೆರವು. ಬಹುಕಾಲದಿಂದ ಬಾಕಿ ಉಳಿದಿದ್ದ ಹಣದ ವ್ಯವಹಾರಗಳು ತಕ್ಷಣ ಸರಿ ಹೋಗುತ್ತವೆ. ವ್ಯವಹಾರದಲ್ಲಿ ದೃಢತೆ. ಒದ್ದಾಡುತ್ತಿದ್ದ ನಿಮ್ಮ ವ್ಯವಹಾರಕ್ಕೆ ಹೊಸ ಗ್ರಾಹಕರು ಸೇರುತ್ತಾರೆ. ಆಸ್ತಿ ಸಾಧನೆ. ಮನೆ ಅಥವಾ ಜಮೀನಿಗೆ ಸಂಬಂಧಿಸಿದ ಕಾರ್ಯಗಳು ಸುಲಭವಾಗಿ ಮುಗಿಯುತ್ತವೆ. ಮತ್ತೆ ಕಳೆದ 2-3 ವರ್ಷಗಳಲ್ಲಿ ಮಕರ ರಾಶಿಯವರು ತುಂಬ ಅನುಭವಿಸಿದ್ದಾರೆ. ಬೆಳಗಿನ ಬೆಳಕು ಕಾಣದಷ್ಟು ಒತ್ತಡ, ಮನಸ್ಸಿಗೆ ತಾಳಲಾರದ ಭಾರ, ಒಂಟಿತನದ ನೋವು, ನಂಬಿದವರಿಂದಲೇ ಮೋಸ. ಆದರೆ 2026ರಲ್ಲಿ ಸಂಖ್ಯೆ 4 ನಿಮ್ಮ ಕತ್ತಲೆಯ ರಾತ್ರಿ ಎಷ್ಟು ದೀರ್ಘವಾಗಿದ್ದರೂ ಅದನ್ನು ಬೆಳಕಿನ ಮುಂಜಾನೆಗಳಾಗಿ ತಿರುಗಿಸುವ ಶಕ್ತಿ ಹೊಂದಿದೆ. ಇದು ನಿಮ್ಮ ಹೋರಾಟಕ್ಕೆ ಮೊದಲ ಬಾರಿಗೆ ನಿಜವಾದ ಫಲ ಕೊಡುವ ವರ್ಷ. ಬಿದ್ದಿದ್ದರೆ ಎಬ್ಬಿಸುವ ವರ್ಷ. ಮುಗಿಲಲ್ಲಿ ಕಾಣದಿದ್ದ ಬೆಳಕನ್ನು ನಿಮ್ಮ ಜೀವನಕ್ಕೆ ತರುವ ವರ್ಷ 2026. ಈ ಶಕ್ತಿಯನ್ನು ತಪ್ಪಿಸಿಕೊಳ್ಳಬೇಡಿ. ನೀವು ಸಂಖ್ಯೆ 6ರ ಕಂಪನವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಲು ನಿಮಗೆ ವಿಶೇಷವಾಗಿ ಆರಿಸಿಕೊಂಡ ಲಕ್ಕಿ ಐಟಮ್ಸ್ ಅನ್ನು ಕೆಳಗೆ ಲಿಂಕ್ ಮಾಡಿ. ಸಂಖ್ಯೆ 4 ಲಕ್ಕಿ ಬ್ರೆಸ್ಲೈಟ್. ಮಕರ ರಾಶಿ ಲಕ್ಕಿ ಕ್ರಿಸ್ಟಲ್, ಪಾಸಿಟಿವ್ ಎನರ್ಜಿ ಪೆಂಡೆಂಟ್ ಮತ್ತು ವಾಸ್ತು ಎನರ್ಜಿ. ನೀವು ಯಾವ ಐಟಮ್ ಆಯ್ಕೆ ಮಾಡಿದರೂ ನಿಮಗೆ ಶಾಂತಿ, ಸಾಮರಸ್ಯ, ಸಮತೋಲನ ಮತ್ತು ಅದೃಷ್ಟವನ್ನು ಸೆಳೆಯುವ ಶಕ್ತಿ ಸಿಗುತ್ತದೆ ಸ್ನೇಹಿತರೆ. ಹಾಗಾಗಿ ನೀವು ಈ ಲಕ್ಕಿ ಬ್ರಾಸ್ಲೈಟನ್ನು ನಿಮ್ಮ ಕೈಯಲ್ಲಿ ಧರಿಸಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಮತ್ತು ಈ 2026 ಈ ವರ್ಷ ನಿಮ್ಮನ್ನು ಹೊಸ ಕನಸುಗಳಿಗೆ ಬೆಳಕನ್ನು ಕೊಡುತ್ತದೆ ಅಂತ ಹೇಳ್ಬೋದು. ಮತ್ತು ನಿಮ್ಮ ಜೀವನದಲ್ಲಿ ಈ ಶಕ್ತಿಯು ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ತಿಳಿಯದ ಬಾಗಿಲುಗಳು ತೆರೆದುಕೊಳ್ಳುತ್ತೆ ಮತ್ತು ದುಡಿಮೆಗೆ ಫಲ ಸಿಗುತ್ತೆ. ನಿಮ್ಮ ಕಣ್ಣೀರಿಗೆ ಅರ್ಥ ಸಿಗುತ್ತೆ. ಈ ಶಕ್ತಿಯನ್ನು ಎದ್ದುಗೊಳಿಸುವ 6 ಅತ್ಯಂತ ಪರಿಣಾಮಕಾರಿ ಗಂಟೆಯ ನಡುವೆ 5 ನಿಮಿಷ ಧ್ಯಾನ. ಈ ಸಮಯವೇ ವಿಶ್ವದ ಅತ್ಯಂತ ಶಾಂತ ಕ್ಷಣ. ಈ ಹೊತ್ತಿನಲ್ಲಿ ಮಾಡಿದ 5 ನಿಮಿಷ ಧ್ಯಾನ ನಿಮ್ಮ ಮನಸ್ಸಿಗೆ ಗೊಂದಲವನ್ನು ತೆಗೆದು ಹೊಸ ಸ್ಪಷ್ಟತೆಯನ್ನು ನಿಮಗೆ ಕೊಡುತ್ತದೆ. ನೀವು ನಿಮಗಿಂತ ಹೊಸ ವ್ಯಕ್ತಿಯಾಗುತ್ತೀರಿ. ದಿನಕ್ಕೆ 4 ಬಾರಿ ದೀರ್ಘ ಉಸಿರಾಟ. ನೀವು ಮನಸ್ಸಿನಿಂದ ಆಯಾಸಗೊಂಡಾಗ, ಒತ್ತಡ ಕಟ್ಟಿಕೊಂಡಾಗ 4 ಬಾರಿ ಆಳವಾದ ಉಸಿರೆಳೆಯಿರಿ. ಇದು ನಿಮ್ಮ ನರಗಳನ್ನು ಶಾಂತಗೊಳಿಸುತ್ತದೆ, ಮನಸ್ಸನ್ನು ಸಮತೋಲನಕ್ಕೆ ತರುತ್ತದೆ. ಇದು ಚಿಕ್ಕ ವಿಧಾನ, ಆದರೆ ಅದ್ಭುತ ಪರಿಣಾಮ ಕೊಡುತ್ತದೆ. ನಿಮ್ಮ ಮೊಬೈಲ್ ಗುಪ್ತ ಸಂಖ್ಯೆಯಲ್ಲಿ ಅಥವಾ ಲಾಕರ್ ಸಂಖ್ಯೆಯಲ್ಲಿ 4 ಸೇರಿಸಿ. ಸಂಖ್ಯೆ 4ರ ಶಕ್ತಿ ನಿಮ್ಮ ದಿನನಿತ್ಯದ ಜೀವನಕ್ಕೆ ಸೇರುವಾಗ ಅದರ ಕಂಪನ ನಿಮ್ಮೊಂದಿಗೆ ಸಾಗುತ್ತದೆ. ಇದು ನಿಮ್ಮ ಮನಸ್ಸಿಗೆ ನಾನು ಸ್ಥಿರವಾಗಿರಬೇಕು ಅನ್ನೋ ಪ್ರೇರಣೆ ಕೊಡುತ್ತದೆ. ಇದು ಮನಸ್ಸಿನ ಪ್ರೋಗ್ರಾಮಿಂಗ್ ಮತ್ತು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಮಕರ ರಾಶಿಯವರೇ, ನಿಮ್ಮೊಳಗೆ ಇರುವ ಕಣ್ಣೀರನ್ನು ನಿಮ್ಮ ಕಣ್ಣೇ ಬಲ್ಲದು. ನೀವು ಅನುಭವಿಸಿದ ನೋವು, ನೀವು ನುಂಗಿದ ಕಹಿ ಮಾತು, ನೀವು ಒಳಗೆ ಮರೆ ಮಾಡಿಕೊಂಡಿರುವ ಗಾಯಗಳು, ಇವೆಲ್ಲವನ್ನು ಜಗತ್ತು ಯಾವುದೇ ದಿನ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾರದು. ಜನರು ನಿಮ್ಮ ನಗು ನೋಡುತ್ತಾರೆ, ಆದರೆ ಆ ನಗುವಿನ ಹಿಂದೆ ಎಷ್ಟು ಬಾರಿ ಹೃದಯ ನೋವಿಂದ ಅನುಭವಿಸಿದ ನೋವನ್ನು ಯಾರಿಗೂ ಗೊತ್ತಾಗೋದಿಲ್ಲ. ಎಷ್ಟು ಕಣ್ಣೀರಿಟ್ಟಿದ್ದೀರಾ ಅದು ಕೂಡ ಗೊತ್ತಾಗೋದಿಲ್ಲ. ಎಲ್ಲರೂ ದೂರ ನಿಂತಾಗ ಒಬ್ಬರೇ ನಿಂತು ಕುಟುಂಬಕ್ಕೆ ಬಲವಾಗಿ ನಿಂತದ್ದು ನೀವು. ಯಾರೋ ಹೇಳಿದ ಕಹಿ ಮಾತು, ಯಾರೋ ಮಾಡಿದ ದ್ರೋಹ, ಯಾರೋ ಕೊಟ್ಟ ನೋವು, ಇವೆಲ್ಲವೂ ನಗುತ್ತಾ ಮರೆಮಾಡಿ ಕುಟುಂಬದ ಸುಖಕ್ಕಾಗಿ ನಿಮ್ಮನ್ನೇ ನೀವು ತ್ಯಾಗ ಮಾಡಿದವರು. ನೀವು ಕಳೆದ 2
3 ವರ್ಷಗಳಲ್ಲಿ ಜಗತ್ತು ನಿಮಗೆ ತುಂಬ ಕಿಡಿಗೇಡಿಗಳ ಪರೀಕ್ಷೆ ಕೊಟ್ಟು ಒಂಟಿತನ, ಒತ್ತಡ, ವಿಶ್ವಾಸಘಾತ, ಹೃದಯದಲ್ಲಿ ಕತ್ತಲು ತುಂಬಿದ ದಿನಗಳು. ಆದರೂ ನೀವು ಕುಸಿದು ಬಿದ್ದಿಲ್ಲ. ನಿಂತದ್ದು ಒಂದೇ ಕಾರಣಕ್ಕೆ, ನೀವು ಬಲಿಷ್ಠರು, ಜನ್ಮದಿಂದಲೇ ಬಲಿಷ್ಠರು. 2026 ನಿಮಗೆ ಹೇಳುತ್ತಿರುವುದು ಒಂದೇ ಒಂದು ಮಾತು. ನೀವು ಬೇಸಾಯ ಮಾಡಿದ ನೋವಿನ ಹೊಲದಿಂದ ಈಗ ಎದ್ದು ಬರೋದು ಶುಭದ ಬೆಳಕು. ನೀವು ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ಒಳ್ಳೆಯ ದಿನ, ಆ ಶಾಂತಿ, ಆ ಸಿಹಿ ಫಲ, ಆ ಸ್ಪೆಷಬಿಲಿಟಿ ಇವೆಲ್ಲವೂ ಈಗ ನಿಮ್ಮ ಬಾಗಿಲಲ್ಲಿ ನಿಲ್ಲುತ್ತದೆ. ಮತ್ತು ನಿಮ್ಮ ಮುಂದೆ ಹೊಸ ದಾರಿ, ಹೊಸ ಅವಕಾಶ, ಹೊಸ ಬೆಳಕು ತರುತ್ತದೆ. ಈ ವರ್ಷ ನಿಮಗೆ ಹೇಳುವುದೇ, ನೀನು ಅಳ್ತಾ ಬದುಕಿಲ್ಲ, ಈಗ ನಗುನಗುತ್ತಾ ಬಾಳುವ ಕಾಲ. ಬದುಕಿನ ಸೋರಿಗೆ ಹತ್ತಿರುವ ಮೋಸ ಈಗ ತಂದಿರುವುದು. ನಿಮಗೆ ಬದುಕಿನ ಅಂದರೆ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಚೆನ್ನಾಗಿರುವ ಕ್ಷಣಗಳು, ಒಳ್ಳೆಯ ಕ್ಷಣಗಳು ಸ್ವಲ್ಪ ತಡವಾಗಿ ಬರುತ್ತವೆ, ಆದರೆ ಬಂದರೆ ದೊಡ್ಡದಾಗಿ ಬರುತ್ತವೆ. ನಿಮ್ಮ ಅತಿ ತಾಳ್ಮೆ, ನಿಮ್ಮ ಮೌನ, ನಿಮ್ಮ ಶ್ರಮಕ್ಕೆ ನೋವಿನ ಹಿಂದೆ ಇರುವ ಪ್ರೇಮ ಇವೆಲ್ಲಕ್ಕೂ 2026 ಸೂಕ್ತವಾದ ಉತ್ತರ ನೀಡಲಿದೆ. ಈ ವರ್ಷ ನೀವು ಕಳೆದುಕೊಂಡವರು, ನಿಮ್ಮ ಜೀವನದಿಂದ ದೂರಾದವರು, ನೀವು ನಂಬಿ ದ್ರೋಹ ಅನುಭವಿಸಿದವರು, ಅವರ ಕಾರಣಕ್ಕೆ ನಿಮ್ಮ ದುರ್ಗತಿಯಾಗಿಲ್ಲ, ಅವರಿಲ್ಲದ ಕಾರಣಕ್ಕೆ ನಿಮಗೆ ಪ್ರಗತಿ ಪ್ರಾರಂಭವಾಗುತ್ತದೆ. ನೀವು ನಿಶ್ಶಬ್ದವಾಗಿ ಮಾಡಿದ ಪುಣ್ಯ, ನೀವು ಮೌನವಾಗಿ ಮಾಡಿದ ಸಹನೆ, ಒಳಗಿನಿಂದ ಮಾಡಿದ ಪ್ರಾರ್ಥನೆ ಇವೆಲ್ಲವೂ ಈ ವರ್ಷ ಫಲ ದೊರೆಯುತ್ತದೆ. ನೀವು ಯಾವ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀರೋ ಅವರ ಹೆಸರು ಬರೆಯಿರಿ, ಅವರ ಕೈ ಹಿಡಿದುಕೊಳ್ಳಿ, ಅವರ ಕೃಪೆಯೇ ನಿಮ್ಮ ಬೆಳಕಾಗುತ್ತದೆ. ಅಂದರೆ ನಿಮ್ಮ ಮನೆ ದೇವರ ಹೆಸರು ಬರೆದು ಪೂಜೆ ಮಾಡಿ, ಖಂಡಿತ ನಿಮಗೆ ನಿಮ್ಮ ಮನೆ ದೇವರ ಆಶೀರ್ವಾದ ಖಂಡಿತ ಸಿಗುತ್ತದೆ. ಈ ವರ್ಷ ತುಂಬ ಏಳಿಗೆಯನ್ನು ನೋಡ್ತೀರಾ ಮತ್ತು ದೇವರು ನಿಮ್ಮ ಹೆಸರನ್ನು ಬದುಕಿನಲ್ಲಿ ಬೆಳಗುವ ಬರೆದಿದ್ದಾರೆ. ಈ ವಿಡಿಯೋ ನಿಮಗೆ ಮನಸ್ಸಿಗೆ ಸ್ಪರ್ಶಿಸಿದರೆ ನಿಮ್ಮ ಫೇವರೇಟ್ ಹೆಸರನ್ನು ಕಮೆಂಟ್ ಮಾಡಿ, ಅಂದರೆ ನಿಮ್ಮ ರಾಶಿ ಯಾವುದು ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ ಕಡ್ಡಾಯವಾಗಿ ಶೇರ್ ಮಾಡಿ, ಅವರು ಧೈರ್ಯವಾಗಿ ಈ ವಿಡಿಯೋನ ನೋಡಲಿ. 2026 ಭವಿಷ್ಯ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಈ ವರ್ಷ ತುಂಬ ಅಂದರೆ ಈ ಲಕ್ಕಿ ನಂಬರಿಂದ ನಿಮಗೆ ಹೆಚ್ಚು ಪ್ರಗತಿಯನ್ನು ಕಾಣ್ತೀರಾ ಮತ್ತು ಹೆಚ್ಚು ಶ್ರೀಮಂತಿಕೆ, ವ್ಯಾಪಾರ ವೃದ್ಧಿ ಎಲ್ಲವೂ ನಿಮಗೆ ಈ ವರ್ಷ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಷ್ಟು ವರ್ಷದ ನಿಮ್ಮ ಕಷ್ಟದ ಪ್ರತಿಫಲಕ್ಕೆ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಸ್ನೇಹಿತರೆ. 2026 ಒಳ್ಳೆ ಶುಭ ಫಲಗಳನ್ನು ನೀಡ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಯಾರೆಲ್ಲ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.